ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ನ 67ನೇ ದಿನದ ಸರಣಿಗೆ ಸ್ವಾಗತ. ನಾವಿಂದು 11ನೇ ಅಧ್ಯಾಯದ ಅತ್ಯಂತ ಕಟು ಸತ್ಯವನ್ನು ದರ್ಶನ ಮಾಡಲಿದ್ದೇವೆ. ಅರ್ಜುನನಿಗೆ ಕೃಷ್ಣನು ದಿವ್ಯದೃಷ್ಟಿ ನೀಡಿದ ಉದ್ದೇಶ ಕೇವಲ ಚಮತ್ಕಾರ ತೋರಿಸುವುದಲ್ಲ, ಬದಲಿಗೆ ಯುದ್ಧದ ಫಲಿತಾಂಶವನ್ನು ಮುಂಚಿತವಾಗಿಯೇ ತಿಳಿಸುವುದು. ಭೀಷ್ಮ, ದ್ರೋಣ, ಕರ್ಣ ಇವರೆಲ್ಲರೂ ಅಜೇಯರು ಎಂದು ಅರ್ಜುನ ಅಂದುಕೊಂಡಿದ್ದ. ಆದರೆ ಕಾಲನ ಬಾಯೊಳಗೆ ಇವರೆಲ್ಲರ ಸ್ಥಿತಿ ಏನಾಗಲಿದೆ? ಬನ್ನಿ, ಇಂದಿನ ಶ್ಲೋಕಗಳ ಮೂಲಕ ಆ ಭಯಾನಕ ಸತ್ಯವನ್ನು ಅರಿಯೋಣ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾಲಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಧೃತರಾಷ್ಟ್ರನ ಪುತ್ರರೆಲ್ಲರೂ ತಮ್ಮ ಮಿತ್ರರಾಜರೊಂದಿಗೆ, ಭೀಷ್ಮ, ದ್ರೋಣ ಮತ್ತು ಆ ಕರ್ಣನೂ ಸಹ ನಮ್ಮ ಕಡೆಯ ಪ್ರಮುಖ ಯೋಧರೊಂದಿಗೆ ನಿನ್ನ ಭಯಂಕರವಾದ ಕೋರೆ ಹಲ್ಲುಗಳಿಂದ ಕೂಡಿದ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ಅವರಲ್ಲಿ ಕೆಲವರು ನಿನ್ನ ಹಲ್ಲುಗಳ ಸಂಧಿಯಲ್ಲಿ ಸಿಕ್ಕಿಹಾಕಿಕೊಂಡು ತಲೆಗಳು ಪುಡಿಯಾಗಿರುವುದನ್ನು ನಾನು ಕಾಣುತ್ತಿದ್ದೇನೆ. ಇದು ಅತ್ಯಂತ ಭಯಾನಕ ದೃಶ್ಯ. ಯುದ್ಧ ಇನ್ನೂ ಶುರುವಾಗಿಲ್ಲ, ಆದರೆ ಕೃಷ್ಣನ ವಿಶ್ವರೂಪದಲ್ಲಿ ಈ ಮಹಾನ್ ಯೋಧರೆಲ್ಲರೂ ಈಗಾಗಲೇ ಕಾಲನ ವಶವಾಗಿದ್ದಾರೆ. ಅಧರ್ಮದ ಪರ ನಿಂತವರು ಎಷ್ಟೇ ಶಕ್ತಿಶಾಲಿಗಳಾದರೂ ಕಾಲನ ಮುಂದೆ ಅಸಹಾಯಕರು ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತಿದೆ. ಯಥಾ ನದೀನಾಂ ದಹವೋ ವಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿರ್ಜಲಂತಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ಸಮೃದ್ಧವೇಗಾಃ. ನದಿ ಸಮುದ್ರ ಸೇರುವುದು ಹೇಗೆ ಅನಿವಾರ್ಯವೋ, ಸಾವು ಕೂಡ ಅಷ್ಟೇ ಅನಿವಾರ್ಯ. ಅಹಂಕಾರದಿಂದ ಮೆರೆಯುವ ಮನುಷ್ಯರು ತಮ್ಮ ವಿನಾಶದ ಹಾದಿಯನ್ನು ತಾವೇ ಬೆಂಕಿಯತ್ತ ನುಗ್ಗುವ ಪತಂಗಗಳಂತೆ ಆರಿಸಿಕೊಳ್ಳುತ್ತಾರೆ. ಕೃಷ್ಣನು ಇಲ್ಲಿ ಅರ್ಜುನನಿಗೆ ಯುದ್ಧದ ಅಂತಿಮ ಸತ್ಯವನ್ನು ತೋರಿಸುತ್ತಿದ್ದಾನೆ. ಲೇಲಿಹ್ಯಸೆ ಗ್ರಸಮಾನಃ ಸಮಂತಾಲ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣೋ. ಹೇ ವಿಷ್ಣುವೆ, ಉರಿಯುತ್ತಿರುವ ನಿನ್ನ ಬಾಯಿಗಳಿಂದ ಎಲ್ಲ ಲೋಕಗಳನ್ನು ನುಂಗುತ್ತಾ ನೀನು ಎಲ್ಲೆಡೆ ಆಸ್ವಾದಿಸುತ್ತಿದ್ದೀಯಾ, ಅಂದರೆ ನಾಶ ಮಾಡುತ್ತಿದ್ದೀಯಾ. ನಿನ್ನ ಉಗ್ರವಾದ ತೇಜಸ್ಸು ಇಡೀ ಜಗತ್ತನ್ನು ಆವರಿಸಿಕೊಂಡು ಸುಡುತ್ತಿದೆ. ಸ್ನೇಹಿತರೆ, ಈ ಭೀಕರ ದೃಶ್ಯವನ್ನು ಕಂಡ ಅರ್ಜುನನಿಗೆ ಈಗ ಒಂದು ದೊಡ್ಡ ಪ್ರಶ್ನೆ ಕಾಡುತ್ತಿದೆ. ಕೃಷ್ಣ, ಈ ಉಗ್ರರೂಪಿಯಾದ ನೀನು ಯಾರು? ನಿನ್ನ ಮೂಲ ಉದ್ದೇಶವೇನು? ನಾಳೆಯ 68ನೇ ಭಾಗದಲ್ಲಿ ಅರ್ಜುನನ ಈ ಪ್ರಶ್ನೆಗೆ ಕೃಷ್ಣನು ನೀಡುವ ಗೀತೆಯ ಅತ್ಯಂತ ಪ್ರಸಿದ್ಧ ಉತ್ತರ ಕಾಲೋಸ್ಮಿ ಎಂಬ ಪರಮ ಘೋಷಣೆಯನ್ನು ತಿಳಿಯೋಣ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.